ಒಂದ್ಸಲ ನಮ್ಮ ಅಜ್ಜಿ ಹತ್ರ ಮಾತಾಡಿ. ಜನಾರ್ದನ್, ಏನಿದು? ನಾನೇನೋ ಹೇಳ್ಬೇಕು ಅಂದ್ರೆ ಅವ್ರು ಇನ್ನೇನೋ ಹೇಳ್ತಿದ್ದಾರೆ. ಯಾಕೆ ಲೇಟು ಮಾಮ್? ನನಗೆ ಆಕ್ಸಿಡೆಂಟ್ ಆಗಿದೆ ಅಂತ ಬೇಗ ಹೇಳು. ಹಲೋ ರೂಪಾ. ಅಜ್ಜಿ, ನಮ್ ನಿತ್ಯಾಗೆ ಸ್ವಲ್ಪ ಕೋಪ ಜಾಸ್ತಿ ಅಷ್ಟೇ ಅಲ್ವಾ? ಅದಲ್ಲ ಅಜ್ಜಿ, ನಿತ್ಯಾಗೆ ಮಕ್ಕಳನ್ನ ನಾವೇ ಪ್ರೀತಿ ಮಾಡಿ ಜೋಪಾನ ಮಾಡ್ತೀವಿ, ಮತ್ತೆ ಅವ್ರು ಕೋಪ ಮಾಡ್ಕೊಂಡಾಗ ಜಗಳ ಮಾಡೋದು ಒಳ್ಳೇದಲ್ಲ ಅಲ್ವಮ್ಮ? ಅದ್ ಹಾಗಲ್ಲ ಅಜ್ಜಿ, ನಮ್ ನಿತ್ಯ. ಇರಮ್ಮ, ಜೈ ಕೈ ಕೊಡ್ತೀನಿ, ಮಾತಾಡು. ಅಜ್ಜಿ ಡೋಂಟ್ ವರಿ ಆಂಟಿ, ನಿತ್ಯ ಆರಾಮಾಗಿದ್ದಾಳೆ. ವಾಟ್ ಜೈ? ನಿತ್ಯ ನಮ್ಮನೇಲಿ ಸೇಫ್ ಆಗಿದ್ದಾಳೆ ಆಂಟಿ. ನೈಟ್ ಅವಳು ರೋಡ್ ಮೇಲೆ ಹೋಗ್ತಿದ್ಲು, ನಾನೇ ಫೋರ್ಸ್ ಮಾಡಿ ಮನೆಗೆ ಕರ್ಕೊಂಡು ಬಂದೆ. ವಾಟ್ ಮಾಮ್? ವಾಟ್ ಹ್ಯಾಪೆಂಡ್? ಗಂಗಾ ಅವ್ರ ಮನೇಲಿ ಇದ್ದಾಳಂತೆ. ಏನ್ ಹೇಳ್ತಿದ್ಯಾ ಮಾಮ್? ಅವಳು ಅಲ್ಲಿ ಹೇಗಿದ್ದಾಳೆ? ವೇಟ್ ಅ ಮಿನಿಟ್, ಜಸ್ಟ್ ವೇಟ್. ಜೈ, ಏನ್ ಹೇಳ್ತಿದ್ಯಾ? ನಿತ್ಯ ನಿನ್ ಮನೇಲಿದ್ದಾಳಾ? ನನ್ನ ಪಕ್ಕದಲ್ಲೇ ಹೆದರ್ಕೊಂಡು ನಿಂತಿದ್ದಾಳೆ. ನಿಮ್ ಜೊತೆ ಏನೋ ಗಲಾಟೆ ಮಾಡ್ಕೊಂಡ್ಲಂತಲ್ಲ, ನೀವೇನ್ ಹೇಳ್ತಿರೋ ಅಂತ ನೈಟ್ ಎಲ್ಲ ತುಂಬಾ ಟೆನ್ಷನ್ ಮಾಡ್ಕೊಂಡಿದ್ವಿ. ನೀವು ಗಾಬರಿ ಆಗ್ತೀರಾ ಅಂತ ನಿಮಗೆ ನೈಟೇ ಕಾಲ್ ಮಾಡಿ ಹೇಳೋಣ ಅನ್ಕೊಂಡೆ, ಆದ್ರೆ ನಿತ್ಯನೇ ಬೇಡ ಅಂದ್ಲು. ಅವಳಿಗೇನು ಅನ್ಬೇಡಿ ಆಂಟಿ, ಅವಳು ಈಗಲೇ ತುಂಬಾ ಪ್ಯಾನಿಕ್ ಆಗಿದ್ದಾಳೆ. ಥ್ಯಾಂಕ್ ಯು ಜೈ. ನಿತ್ಯ ಏನಾದ್ಲೇನೋ ಅಂತ ನಾನು ಕೂಡ ಇಷ್ಟೊತ್ತು ಟೆನ್ಷನ್ ಮಾಡ್ಕೋತಿದ್ದೆ. ಅವಳ ಫ್ರೆಂಡ್ಸ್ ಎಲ್ಲರಿಗೂ ಕಾಲ್ ಮಾಡಿದೆ. ಫೈನಲಿ ನಿಮ್ಮನೆಗೆ ಬಂದಿರ್ತಾಳೆ ಅಂತ ಗೆಸ್ ಮಾಡಿ ನಿಮಗೆ ಕಾಲ್ ಮಾಡಿದೆ. ನಾನು ಈಗಲೇ ಹೊರಡ್ತೀನಿ. ಓಕೆ ಓಕೆ ಆಂಟಿ, ಬಾಯ್ ಬಾಯ್. ನಿನ್ನನ್ನು ಕರ್ಕೊಂಡು ಹೋಗೋದಕ್ಕೆ ನಿಮ್ಮ ಅಮ್ಮ ಬರ್ತಿದ್ದಾರೆ. ಛೇ, ನಮ್ಮ ಪ್ಲಾನ್ ಎಲ್ಲ ರಿವರ್ಸ್ ಆಯ್ತು. ಅವಳೆಲ್ಲ ಸಾಯದ್ ಬಿಟ್ಟು ಮತ್ತೆ ಜೈ ಹತ್ರ ಯಾಕೆ ಹೋದ್ಲು? ಬೇಕು ಅಂತಾನೆ ಮಾಡ್ತಿದ್ದಾಳೆ ಮಾಮ್. ನಾವು ಕಳ್ಸಿದ್ವಿ ಅಂತ ಅಲ್ಲಿ ಹೋಗಿ ಕೂತಿದ್ದಾಳೆ ಅವಳು. ಅದಕ್ಕೆ ನಿನ್ಗೆ ಅರ್ಜೆಂಟ್ ಮಾಡಬೇಡ ಅಂದಿದ್ದು. ಈಗ ನೋಡಿದ್ಯಾ, ಮತ್ತೆ ಮೊದ್ಲಿಗೆ ಬಂದ್ವಿ. ಏನ್ ಮಾಡಿದ್ರು ಯೋಚನೆ ಮಾಡ್ಬೇಕು ನಿತ್ಯ. ಹಿಂದೆ ಮುಂದೆ ಯೋಚಿಸ್ಬೇಕು. ಅವಳು ನಮ್ಗಿಂತ ಅಡ್ವಾನ್ಸ್ ಆಗಿ ಯೋಚಿಸಿದ್ರೆ ನಾವೇನ್ ಮಾಡೋದು ಮಾಮ್? ಇದರಲ್ಲಿ ಅವಳ ಮಿಸ್ಟೇಕ್ ಏನೂ ಇಲ್ಲ ನಿತ್ಯ. ನಾವೇ ಅವಳನ್ನ ಕಳ್ಸಿ ತಪ್ಪು ಮಾಡಿದ್ವಿ. ಅವಳೊಬ್ಳೆ ರೋಡ್ ಮೇಲೆ ಹೋಗ್ತಿದ್ದಾಗ ಜೈ ಕಣ್ಣಿಗೆ ಬಿದ್ದಿದ್ದಾಳೆ. ಅವಳನ್ನ ನೋಡಿರೋ ಜೈ ನೀನು ಅನ್ಕೊಂಡ್ ಮನೆಗೆ ಕರ್ಕೊಂಡು ಹೋಗಿದ್ದಾನೆ. ಈಗೇನ್ ಮಾಡೋದು? ಇನ್ನೇನ್ ಮಾಡೋದು? ಪ್ಲಾನ್ ಫೇಲ್ ಆದ ಹಾಗೆ. ಮೇಡಮ್ ಕೈಲಿ ನಂಗಿವತ್ತು ಮಂಗಳಾರ್ತಿನೇ. ದೇವ್ರೆ, ಇವರೆಲ್ಲರ ಮುಂದೆ ಬೈತಾರೇನೋ. ಬಂದ್ರು, ಕೆನ್ನೆಗೆ ಹೊಡಿತಾರೋ ಇಲ್ಲ ಬಾಯಿಗೆ ಬಂದಂಗೆ ಬೈತಾರೋ. ನಿತ್ಯ ರಾತ್ರಿಯಿಂದ ಭಯ ಪಡ್ತಿದ್ದಾಳಮ್ಮ, ಏನು ಅನ್ಬೇಡಮ್ಮ. ನಿತ್ಯ, ಇಲ್ಬಾ. ಇದೇನು ಹೊಡಿತಾರೆ ಅಂದ್ಕೊಂಡ್ರೆ ತಪ್ಕೋತಿದ್ದಾರೆ. ಏನ್ ನಿತ್ಯ ಇದು? ಈ ಮಾಮ್ ನಿನ್ಗೆ ಒಂದ್ ಮಾತು ಹೇಳ್ಬಾರ್ದಾ? ನೀನ್ ಕೇಳ್ಬಾರ್ದಾ?
ಇಷ್ಟಕ್ಕೆ ಕೋಪ ಮಾಡ್ಕೊಳ್ಳೋದಾ? ಹ? ನೀನೇನಾದ್ಯೋ ಅಂತ ನೈಟ್ ಎಲ್ಲ ನಾನು ಎಷ್ಟು ಗಾಬರಿಯಾಗಿದ್ದೆ ಗೊತ್ತಾ? ಕನಿಷ್ಠ ಇಲ್ಲಿದ್ದೀನಿ ಅಂತ ಒಂದ್ಸಾರಿ ಫೋನ್ ಮಾಡಿ ಹೇಳ್ಬೋದಲ್ಲ? ನೈಟ್ ನಿಮಗೆ ಕಾಲ್ ಮಾಡಬೇಕು ಅನ್ಕೊಂಡಿದ್ವಿ ರೂಪ ಅವ್ರೆ, ಆದ್ರೆ ಅವಳು ತುಂಬಾ ಹೆದರ್ಕೊಂಡು ಕಾಲ್ ಮಾಡೋದು ಬೇಡ ಅಂದ್ಲು. ನನಗೆ ಹೇಳ್ದೆ ಟೆನ್ಷನ್ ಕೊಡ್ಬೇಕು ಅನ್ಕೊಂಡಿದ್ಯಾ ನಿತ್ಯ? ಹಾಗಲ್ಲ ಅತ್ಗೆ, ಅವಳು ಯಾರೋ ಫ್ರೆಂಡ್ ಮನೇಲಿದ್ರೆ ನಿಮ್ಗೆ ಹೇಳ್ತಿದ್ಲೇನೋ. ನಮ್ಮನೆಗ್ ಬಂದ್ಲಲ್ಲ, ಅದಕ್ಕೆ ಭಯ ಪಟ್ಕೊಂಡ್ಲು. ಅವಳು ಭಯ ಪಡೋದಲ್ಲ, ನನ್ನನ್ನು ಹೆದರ್ಸಿದ್ಲು. ಸಾರಿ ಆಂಟಿ, ನೀವು ಟೆನ್ಷನ್ ಮಾಡ್ಕೊಳ್ಳೋದಕ್ಕೆ ಕಾರಣ ನಾನು. ನಿತ್ಯನ್ಗೂ ನಿಮ್ಗೂ ಗಲಾಟೆ ಆಗೋದಕ್ಕೂ ಕಾರಣ ನಾನೇ. ಅದಕ್ಕೆ ಅಪಾಲಜಿ ಕೇಳ್ತಿದ್ದೀನಿ. ಅಪಾಲಜೀಸ್ ಅಂತೆ ಅಪಾಲಜಿ ಮಾಡೋದೆಲ್ಲ ಮಾಡಿ. ನೋನು ಜೈ, ನಿತ್ಯ ಈ ಮನೆಗೆ ಬಂದಿದ್ದಕ್ಕೆ ನನಗೇನು ಕೋಪ ಇಲ್ಲ. ಯಾವತ್ತಾದ್ರೂ ಬರ್ಬೇಕಾದ ಮನೆನೇ ಅಲ್ವಾ ಇದು? ಯಾವತ್ತೋ ಬರೋದ್ ಬೇರೆ, ಯಾವಾಗ ಬೇಕೋ ಅವಾಗ ಬರೋದ್ ಬೇರೆ. ನಿಮ್ಮಲ್ಲಿ ಜಗಳ ಇದ್ರೆ ನೀವೇ ಬಗೆಹರಿಸ್ಕೋಬೇಕೆ ಹೊರತು ನಮ್ಮನೆವರೆಗೂ ತರೋದು ಎಷ್ಟು ಸರಿ? ನಿಲ್ಸಿ ಅತ್ತೆ, ನಿತ್ಯ ಬೇಕು ಅಂತ ಬರ್ಲಿಲ್ಲ, ನಾನೇ ಕರ್ಕೊಂಡ್ ಬಂದೆ. ನೈಟ್ ಅವಳು ಯಾವ ಪರಿಸ್ಥಿತಿಲಿ ಇದ್ಲು ಅಂತ ನಿಮಗೆ ಗೊತ್ತಿಲ್ಲ. ಅವಳಿಗೇನಾಗಿದೆ ಮಾವ? ಇಬ್ರು ಸೇರಿ ನಿದ್ದೆ ಮಾಡ್ದೆ ಹಾಯಾಗಿ ಕಣ್ಣ ಮುಚ್ಚಾಲೆ ಇನ್ನು ಬೇರೆ ಗೇಮ್ಸ್ ಆಡ್ತಿದ್ರಲ್ಲ. ನಾನು ಹೇಳಿದ್ದು ಮನೇಲಲ್ಲ, ಬರೋ ದಾರಿಲಿ. ಅಲ್ಲವಳಿಗೆ ದೊಡ್ಡ ಪ್ರಾಬ್ಲಮೇ ಆಗಿತ್ತು. ಅರ್ಧರಾತ್ರಿ ಯಾರು ರೋಡ್ ಗಿಳಿಯ ಕೇಳಿದ್ದು? ಪದ್ಧತಿ ಇದ್ರೆ ಯಾವ ಪ್ರಾಬ್ಲಮ್ಮು ಬರಲ್ಲ. ನಿಜಾನೇ ಬಿಡು, ತವ್ರ ಮನೆ ಅತ್ತೆ ಮನೆ ಎರಡೂ ಒಂದೇ ಆದವ್ರಿಗೆ ಪ್ರಾಬ್ಲಮ್ಸೇ ಇರಲ್ಲ. ಹೊರಗೋಗಿ ನೋಡಿದ್ರೆ ಗೊತ್ತಾಗತ್ತೆ. ನನ್ನ ಮಗಳಿಂದ ನಿಮ್ಗೇನಾದ್ರೂ ತೊಂದರೆ ಆಗಿದ್ರೆ ನನ್ನನ್ನು ಕ್ಷಮಿಸಿ. ಅಯ್ಯೋ, ಇದೇನ್ ಮಾತಮ್ಮ? ಯಾವ ಹೆಣ್ಮಗು ಆದ್ರೂ ಅತ್ತೆ ಮೇಲ್ ಕೋಪ ಮಾಡ್ಕೊಂಡು ತಾಯಿ ಮನೆಗೆ ಹೋಗ್ತಾಳೆ. ಆದ್ರೆ ನಿಮ್ ನಿತ್ಯ ತಾಯಿ ಮೇಲ್ ಕೋಪ ಮಾಡ್ಕೊಂಡು ಅತ್ತೆ ಮನೆಗೆ ಬಂದಿದ್ದಾಳೆ. ಒಳ್ಳೆ ಹುಡುಗಿ. ಪಾಪ ಊಟ ಕೂಡ ಮಾಡ್ದೆ, ನಿದ್ದೆ ಮಾಡ್ದೆ, ರಾತ್ರಿ ಎಲ್ಲ ಈ ಸೋಫಾ ಮೇಲೆ ಕೂತಿದ್ಲು. ನಾನ್ ಎಷ್ಟ್ ಹೇಳಿದ್ರೂ ಕೇಳಲಿಲ್ಲ. ನಿತ್ಯ ನನ್ನ ಮಾತು ಕೇಳೋದನ್ನ ಯಾವತ್ತೂ ನಿಲ್ಸಿದಾಳೆ. ತಾನೇ ನಿರ್ಧಾರ ತಗೋತಾಳೆ. ಅವಳು ನಿಮ್ಮ ಮಾತಾದ್ರೂ ಕೇಳೋ ಹಾಗೆ ಮಾಡ್ಬೇಕು ಅಂದ್ರೆ ಬೇಗ ಮದ್ವೆ ಮಾಡ್ಬೇಕು. ಏನೇ ವಿಷಯ ಇದ್ರೂ ಮದ್ವೆಗೆ ಅರ್ಜೆಂಟ್ ಮಾಡ್ತಾಳಲ್ಲ. ತಾಯಿ ಮಗಳು ಇಬ್ರಿಗೂ ಏನು ಅರ್ಜೆಂಟು? ಎಂಗೇಜ್ಮೆಂಟ್ ಆದ್ಮೇಲೆ ಮದ್ವೆಗೆ ವೇಟ್ ಮಾಡೋದು ಯಾಕೆ? ಇವ್ರ ಮದ್ವೆನ ಬೇಗ ಮುಗಿಸಿದ್ರೆ ನಮ್ ಕೆಲಸ ಮಾಡ್ಕೋಬಹುದು. ಸದ್ಯದಲ್ಲೇ ಒಂದು ಒಳ್ಳೆ ಮುಹೂರ್ತ ನೋಡಿ ಮದ್ವೆ ಮುಗಿಸಿದ್ರೆ ಎಲ್ಲಾರ್ಗೂ ಒಳ್ಳೇದು. ನಾವಿನ್ ಹೊರಡ್ತೀವಿ. ಬಾ ನಿತ್ಯ. ಬ್ಯಾಗು ನಡಿಯಮ್ಮ. ಈ ತಾಯಿ ಪ್ರೀತಿಯಿಂದ ನನ್ನ ಕಣ್ಣಲ್ಲಿ ನೀರು ಬರೋ ಹಾಗಾಯ್ತು. ಕೈಲಾಗ್ದಿರೋ ಗಂಡನಿಂದ ನನಗೆ ಈ ಪರಿಸ್ಥಿತಿ ಬಂತು. ಒಬ್ಬ ಅಸಮರ್ಥ ತಂದೆಯಿಂದ ನನಗೆ ಈ ಪರಿಸ್ಥಿತಿ ಬಂತು. ಸುತ್ತಿ ಬಳಸಿ ಬೇತಾಳದ ಕತೆ ಹಾಗೆ ನನ್ನ ಹಿಂದೆನೆ ಬರ್ತಾರೆ ಇವರು. ಛೇ, ಏನ್ ಮಾಡ್ತಿದ್ಯಾ ಗಂಗಾ ನೀನು? ಜೈ ಜೊತೆ ಅವ್ರ ಮನೆಗೆ ಏನಕ್ಕೆ ಹೋದೆ? ನಾನೇನು ಹೋಗ್ಲಿಲ್ಲ ಮೇಡಮ್. ಸಾರೇ ಬಲವಂತವಾಗಿ ಕಾರಲ್ಲಿ ಕರ್ಕೊಂಡು ಹೋದ್ರು. ನಿನ್ ಊರಿಗೆ ನೀನ್ ಹೋಗದೆ ರೋಡ್ ಮೇಲೆ ಏನ್ ಮಾಡ್ತಿದ್ದೆ? ಅದು ಮೇಡಮ್, ಅದು ಬಸ್ ಬರಲಿಲ್ಲ. ಆಟೋದಲ್ಲಿ ಹೋದ್ರೆ ದುಡ್ಡು ಜಾಸ್ತಿ ಆಗುತ್ತೆ ಅಂತ. ಕೇಳಿದ್ರೆ ಎಷ್ಟ್ ಬೇಕಾದ್ರೂ ನಾನ್ ಕೊಡ್ತಿದ್ನಲ್ವಾ? ಅನಾವಶ್ಯಕವಾಗಿ ಕಂಜೂಸ್ತನ ಮಾಡಿ ನನ್ನನ್ನು ತೊಂದರೆ ಸಿಕ್ಕಾಕ್ಸ್ದೆ. ಈಗ ನಿತ್ಯಾಗೆ ನಾನು ಏನ್ ಉತ್ತರ ಕೊಡ್ಲಿ ಹೇಳು? ಸಾರಿ ಮೇಡಮ್, ಅಮ್ಮವ್ರ ಹತ್ರ ನಾನು ಕ್ಷಮಿಸಿ ಅಂತ ಕೇಳ್ತೀನಿ. ನೀನ್ ಕಾಣಿಸಿದ್ರೆ ಅವಳು ಸಾಯಿಸ್ಬಿಡ್ತಾಳೆ. ಅವಳ ಪ್ಲಾನ್ ಎಲ್ಲ ಹಾಳು ಮಾಡ್ದೆ. ಮತ್ತೆ ನಾನು ನಮ್ಮನೆಗೆ ಹೋಗ್ಬಿಡ್ಲಾ ಮೇಡಮ್? ನೀನ್ ಹೋದ್ರೆ ಜೈಗೆ ಏನಂತ ಉತ್ತರ ಕೊಡ್ಲಿ? ನಿತ್ಯ ಜೈನ ನೋಡೋ ಪರಿಸ್ಥಿತಿಲಿ ಇಲ್ವಲ್ಲ.
ಹಾಗಾದ್ರೆ ನಾನೇನ್ ಮಾಡ್ಲಿ ಮೇಡಮ್? ನಿತ್ಯನ ಹೇಗಾದ್ರೂ ಮಾಡಿ ಕನ್ವಿನ್ಸ್ ಮಾಡಬೇಕು. ಅದನ್ನ ನಾನು ನೋಡ್ಕೋತೀನಿ. ಇನ್ನು ನೀನು ಎಲ್ಲಿಗೂ ಹೋಗೋದು ಬೇಡ. ನಿತ್ಯ ರಿಕವರ್ ಆದ್ಮೇಲೇನೆ ನೀನು ಹೊರಗೆ ಹೋಗೋದು. ಅವಳ ಕೋಪ ಕಡಿಮೆ ಆಗೋವರೆಗೂ ಅವಳು ಏನು ಹೇಳ್ತಾಳೋ ಹಾಗೆ ಮಾಡು. ಅವಳು ಕೂಲ್ ಆದ್ಮೇಲೆ ಬೇರೆ ಪ್ಲಾನ್ ಏನಾದರೂ ಯೋಚನೆ ಮಾಡೋಣ. ಸರಿ ಮೇಡಮ್, ನೀವೇನ್ ಮಾಡು ಅಂತೀರೋ ಅದನ್ನೇ ಮಾಡ್ತೀನಿ. ये गोल्ड विथ डायमंड सर 10 लाख सर. ये पूरा प्लैटिनम सर 15 लाख. ಈ ಥರದ್ದು ಪೀಸ್ ಸ್ಟೇಟಲ್ಲಿ 10 ಪೀಸ್ ಇದೆ ಸಾಬ್. 25 ಲಕ್ಷ ಸಾಬ್. ಇಲ್ಲಿ ನೋಡೋಕೆ ಇಷ್ಟು ಚೆನ್ನಾಗಿದೆ, ಇನ್ನು ಹಾಕೊಂಡ್ರೆ ಇನ್ನೆಷ್ಟು ಚೆನ್ನಾಗಿ ಕಾಣುತ್ತೋ. ಮಾವ ಯಾಕೆ ಸೇಟ್ನ ಆಫೀಸಿಗೆ ಕರೆಸಿ ಕ್ಯಾಟ್ಲಾಗ್ಸ್ನ ನೋಡ್ತಿದ್ದಾನೆ? ಜ್ಯುವೆಲರಿ ಏನಾದರೂ ತಗೊಂತಿದ್ದಾನಾ? ಇಟ್ಸ್ ಲುಕಿಂಗ್ ಗುಡ್. ಸ್ವಪ್ನ, ಅಲ್ಲೇ ನಿಂತಿಯಲ್ಲ, ಬಾ. ಇದು ಕೂಡ ಚೆನ್ನಾಗಿದೆ ಸಾಬ್. ಬಾ ಸ್ವಪ್ನ, ಇದ್ರಲ್ಲಿ ನಿನಗೆ ಇಷ್ಟ ಆಗೋ ಡಿಸೈನ್ ಸೆಲೆಕ್ಟ್ ಮಾಡು. ಅಂದ್ರೆ ಮಾವ ನನಗೆ ನೆಕ್ಲೆಸ್ ತಗೊಂತಿದ್ದಾನಾ? ಯಾರಿಗ್ ಮಾವ? ನಿನಗೆ ಅನ್ಕೊಂಡು ಸೆಲೆಕ್ಟ್ ಮಾಡು. ಆ ನಿತ್ಯಾಗೆ ಆಫ್ಟರ್ ಆಲ್ ಡ್ರೆಸ್ ಕೊಡಿಸಿ ನನಗೆ ನೆಕ್ಲೆಸ್ ಕೊಡಿಸ್ತಿದ್ದಾನೆ ಅಂದ್ರೆ ನೋ ಡೌಟ್ ಮಾವಂಗೆ ನನ್ನ ಮೇಲೆ ಮನ್ಸಾಗಿದೆ. ಐ ಲವ್ ಯು ಮಾವ. ನಾಣಿ, ಇದನ್ನ ಹಿಡ್ಕೋ, ಈ ಕಡೆ ಬಾ. ಇದು ಚೆನ್ನಾಗಿದೆ ಮಾವ. ಮತ್ತಿದು ಅದು ಇನ್ನೂ ಚೆನ್ನಾಗಿದೆ ಸರ್. ನಾಣಿ, ಈ ಸೆಲೆಕ್ಷನ್ ನಿನ್ ಮೀನಾಕ್ಷಿಗೋಸ್ಕರ ಅಲ್ಲ. ಹೌದು, ನನಗೋಸ್ಕರ. ನಾನು ಇನ್ನೂ 100 ವರ್ಷ ನಿಮ್ಮ ಹತ್ರ ಕೆಲಸ ಮಾಡಿದ್ರು ನನ್ನ ಮೀನಾಕ್ಷಿಗೆ ಅಂತ ನೆಕ್ಲೆಸ್ ಕೊಡ್ಸಕ್ಕಾಗತ್ತಾ ಸರ್? ತಗೊಳ್ಳೋ ಸ್ಥಿತಿ ಇಲ್ಲ ಅಂದಮೇಲೆ ನೋಡಿ ಸಂತೋಷ ಪಡ್ಬೇಕು ನಾಣಿ. ನಮ್ಮಂತ ಮಿಡಿಲ್ ಕ್ಲಾಸ್ ಜನರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ರೋಲ್ಡ್ ಗೋಲ್ಡಲ್ಲೇ ಮುಗ್ದೋಗುತ್ತೆ ಮೇಡಮ್. ಸಾರ್ ತೋರಿಸಿರೋ ಡಿಸೈನ್ ಚೆನ್ನಾಗಿದೆ ಅಂತ ಜಸ್ಟ್ ಒಪಿನಿಯನ್ ಹೇಳಿದೆ ಅಷ್ಟೇ. ಸ್ವಪ್ನ, ನೀನ್ ಹೇಳು. ಹೇಳಿದ್ನಲ್ಲ ಮಾವ, ನಂಗಿದಿಷ್ಟ ಆಯ್ತು. ಶೋರ್? ಇದೇ ಫೈನಲ್ ಮಾಡು ಮಾವ. ಓಕೆ ಸೆಟ್ ಜಿ, ಈ ನೆಕ್ಲೆಸ್ನ ಫೈನಲ್ ಮಾಡಿ. ಓಕೆ ಸಾಬ್. ಇದೇನ್ ಮಾವ, ನಂಗಿಷ್ಟ ಆಗಿರೋದನ್ನ ತಗೊಳ್ದೆ ನಿಂಗಿಷ್ಟ ಆಗಿರೋದನ್ನ ಆರ್ಡರ್ ಮಾಡ್ದೆ? ನನಗಿಷ್ಟ ಆದ್ರೆ ನಿತ್ಯನಿಗಿಷ್ಟ ಆಗತ್ತೆ ಅಂತ. ಅಂಡ್ ನಿನಗಿಷ್ಟ ಆದ್ರೆ ನಿತ್ಯನಿಗೆ ಹಿಡ್ಸಲ್ಲ ಅಂತ. ಬಿಕಾಸ್ ನಿತ್ಯನ್ ಫ್ಯಾಷನ್ಸ್ ಎಲ್ಲ ನಿನಗೆ ಆಪೋಸಿಟ್ ಆಗೇ ಇರುತ್ತಲ್ಲ. ಮಧ್ಯದಲ್ಲಿ ನಿತ್ಯ ಯಾಕೆ ಮಾವ? ಆ ನೆಕ್ಲೆಸ್ ನ ನಿತ್ಯ ಮೇಡಮ್ಗೆ ತಗೊಂತ ಇರೋದು ಅನ್ನೋದು ಇನ್ನೂ ಅರ್ಥ ಆಗಿಲ್ಲ ಅನ್ಸುತ್ತೆ. ಸಾರಿ ಸ್ವಪ್ನ, ನಿನಗೆ ಹೇಳೋದೇ ಮರ್ತ್ಬಿಟ್ಟೆ. ನಾಳೆ ನಿತ್ಯನ್ ಬರ್ಡೇ. ಈ ನೆಕ್ಲೆಸ್ನ ಪ್ರೆಸೆಂಟ್ ಮಾಡಿ ಅವಳಿಗೆ ಸರ್ಪ್ರೈಸ್ ಕೊಡೋಣ ಅನ್ಕೊಂಡಿದ್ದೀನಿ. ಅಚ್ಚಾ ಸೆಲೆಕ್ಷನ್ ಸಾಬ್. ನಿಮ್ದಕ್ಕೆ ಒಳ್ಳೆ ಟೇಸ್ಟ್ ಇದೆ, ಆದ್ರೆ ಕಾಸ್ಟ್ ಸ್ವಲ್ಪ ಜಾಸ್ತಿ ಇದೆ ಸಾಬ್. ಎಷ್ಟಿರ್ಬೋದು ಹೇಳಿ? 35 ಲಕ್ಷ. 35 ಲಕ್ಷನಾ ಸಾರ್? ಪ್ರೈಸ್ ನನಗೆ ಇಂಪಾರ್ಟೆಂಟ್ ಅಲ್ಲ ಸೆಡ್ಜಿ. ಹುಟ್ಟಿದ ದಿನಕ್ಕೆ ನನ್ನ ಫಿಯಾನ್ಸಿಗೆ ಸರ್ಪ್ರೈಸ್ ಕೊಡೋದಕ್ಕೆ 1 crore ಆದ್ರೂ ತಲೆ ಕೆಡ್ಸ್ಕೊಳ್ಳಲ್ಲ. ಮಾವ ಆಡೋದ್ ನೋಡಿದ್ರೆ ಅವಳಿಗೆ ಆಸ್ತಿ ಎಲ್ಲ ಬರ್ಕೊಡೋ ಹಾಕಿದ್ದಾನೆ. ನಿಮ್ದು ಪ್ಯಾರಿ ದಿಲ್ ಸಾಬ್. ನಿಮ್ದು ಫಿಯಾನ್ಸಿ ಬಹುತ್ ಅದೃಷ್ಟವಂತೆ ಸಾಬ್. ನಾಣಿ ಸರ್, ಅಕೌಂಟ್ ಡಿಪಾರ್ಟ್ಮೆಂಟ್ಗೆ ಹೋಗಿ 35 lakhsಗೆ ಒಂದು ಚೆಕ್ ತಗೊಂಡ್ ಬಾ. ಆಯ್ತು ಸರ್. ಕೀರ್ತಿ, ಹಾ ಹೇಳಿ. 35 ಲಕ್ಷಕ್ಕೆ ಚೆಕ್ ಬರ್ಕೊಡು. ಯಾಕೆ ನಾಣಿ ಅವರೇ, ಜಾಬ್ಗೆ ರಿಸೈನ್ ಮಾಡಿ ಪ್ರಾವಿಡೆಂಟ್ ಫಂಡ್ ಏನಾದರೂ ತಗೊಳ್ತಿದ್ದೀರಾ? ಈ ವಯಸ್ಸಲ್ಲಿ ನಾನು ಕೆಲಸ ಬಿಡಬೇಕು ಅನ್ಕೊಳ್ಳೋದು ದುಸ್ಸಾಹಸ. ಒಂದ್ ವೇಳೆ ಕೆಲಸ ಬಿಟ್ರು ಅಷ್ಟು ಅಮೌಂಟ್ ನನಗೆ ಸಿಗುತ್ತೆ ಅನ್ಕೊಳ್ಳೋದು ದುರಾಸೆ. ಇವೆರಡು ದುಃಖಕ್ಕೆ ಮೂಲನೆ ಬಿಡಿ. ಮತ್ ಯಾಕೆ ಬೇಕು ಅಷ್ಟೊಂದು ದುಡ್ಡು? ನನ್ಗಲ್ಲ, ಚೇರ್ಮನ್ ಸಾರ್ಗೆ. ಆ ದುಡ್ಡಿಂದ ಸಾಹೇಬ್ರು ಬರ್ತಿರೋ ಶ್ರೀಮತಿಗೆ ನೆಕ್ಲೆಸ್ ತಗೋತಿದ್ದಾರೆ. 35 ಲಕ್ಷ ಕೊಟ್ಟು ನೆಕ್ಲೆಸ್ ತಗೋತಾರ?
ನಾಣಿಯವ್ರೆ ಹಾ. 35 ಲಕ್ಷನಾ? ಹೌದು. ಅಷ್ಟು ದುಡ್ಡು ನಿಮ್ ಹತ್ರನೂ ನಮ್ ಹತ್ರನೂ ಇದ್ದಿದ್ರೆ ನಮ್ ಲೈಫೇ ಸೆಟ್ಲ್ ಆಗ್ತಿತ್ತಲ್ವಾ? ತಪ್ಪು ನಮ್ಮಂತವ್ರು ರಿಟೈರ್ಮೆಂಟ್ ಆಗೋವರೆಗೂ ಲೈಫ್ ಸೆಟ್ಲ್ಮೆಂಟ್ ಬಗ್ಗೆ ಯೋಚನೆ ಮಾಡಬಾರ್ದು. ಈಗ ಆಶ್ಚರ್ಯ ಪಟ್ಟಿದ್ ಸಾಕು, ಚೆಕ್ ಬರಿ. ಐಟಮ್ ಕೊಡೋ ಮುಂಚೆನೆ ದುಡ್ಡು ಯಾಕೆ ಸಾಬ್? ನೆಕ್ಲೆಸ್ ಯಾವಾಗ ಡೆಲಿವರಿ ಕೊಡ್ತೀರಾ? ಈವ್ನಿಂಗ್ ಹೊತ್ತಿಗೆ ರೆಡಿ ಆಗತ್ತೆ ಸಾಬ್. ನೀವು ಯಾರನ್ನಾದ್ರೂ ಕಳ್ಸಿದ್ರೆ ಕೊಟ್ಟು ಕಳಿಸ್ತೀನಿ. ನಾನೇ ಬರ್ತಾನೆ. ಟೀಕೆ ಸಾಬ್, ಥ್ಯಾಂಕ್ ಯು. ನಾಣಿ ಸರ್, ಈವ್ನಿಂಗ್ ಹೋಗಿ ನೆಕ್ಲೆಸ್ ತಂದ್ಬಿಡು. ಎಸ್ ಸರ್. ನಾನು 2 hours ಅಲ್ಲಿ ಬಂದ್ಬಿಡ್ತೀನಿ. ಎಲ್ಲಿಗೆ ಹೋಗ್ತಿದ್ದೀರಾ ಸರ್? ಉಪ್ಪಿಟ್ಟು ತಿನ್ನೋದಕ್ಕೆ. ಓ, ಹೋಟೆಲ್ಗಾ ಸರ್? ಅಲ್ಲ, ನಿತ್ಯ ಅವ್ರ ಮನೆಗೆ. ಓಹೋ, ನಿಮ್ಗೆ ಉಪ್ಪಿಟ್ಟು ಮಾಡೋಕೆ ಅಂತಾನೆ ಮೇಡಮ್ ಅವರು ಇವತ್ತು ಆಫೀಸಿಗೆ ಬರ್ದೆ ಮನೇಲಿ ಇದ್ದಾರೆ ಅಂತ ಆಯ್ತು. ನೀವು ಹೋಗಿ ಸರ್. ಹ್ಯಾಪಿ ಉಪ್ಪಿಟ್ಟು ಸರ್. ಯಾವ್ದಕ್ಕಾದ್ರೂ ಪಡ್ಕೊಂಡು ಬಂದಿರಬೇಕು. ಇರು. ನನ್ನ ಕಾಲನ್ನ ನಿನ್ ಕಾಲ್ ಮೇಲೆ ಎತ್ತಿಟ್ಕೊಂಡು ನೇಲ್ ಪಾಲಿಶ್ ಹಾಕು. ಇದು ಈ ಮನೇಲಿ ನಿನ್ ಸ್ಥಾನ. ನಿನ್ ಲೈಫ್ ಎಂಡ್ ಆಗೋವರೆಗೂ ನಿನ್ ಪ್ಲೇಸ್ ಇಲ್ಲೇ. ಅರ್ಥ ಆಯ್ತಾ? ಲೈಫಲ್ಲಿ ಮತ್ತೆ ನಿನ್ನ ನೋಡಬಾರ್ದು ಅಂದ್ಕೊಂಡಿದ್ದೆ, ಆದ್ರೆ ಈ ತರ ನೋಡಬಹುದು. ಶ್ವೇತಾ, ಜೈ ಸರ್ ಬಂದ್ರು ಮೇಡಮ್. ನನಗೇನು ಗೊತ್ತಿಲ್ಲ ಮೇಡಮ್. ಹೇಳಿ, ಸರ್ ಹತ್ರ ನೀವೇ ಮಾತಾಡ್ತೀರಾ ಇಲ್ಲ ನಾನು ಮಾತಾಡ್ಲಾ?